ಉಡುಪಿ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ ಅವರು ಸುಮಾರು 10 ಎಕರೆ ಹಡೀಲು ಬಿದ್ದಿದ್ದ ಕೃಷಿ ಭೂಮಿಯನ್ನು ಪುನಶ್ಚೇತನಗೊಳಿಸಿ ಭತ್ತದ ನಾಟಿ ಮಾಡುವ ಮೂಲಕ ಕೃಷಿಗೆ ಹೊಸ ಚೈತನ್ಯ ತುಂಬಿದ್ದಾರೆ. ಕುತ್ಯಾರು ಗ್ರಾಮದ ಕುತ್ಯಾರುಗುತ್ತು ಹಾಗೂ ಅಂಜಾರು ಮನೆತನಗಳ ಕೃಷಿ ಭೂಮಿಯನ್ನ ಪ್ರಸಾದ್ ಶೆಟ್ಟಿ, ಸತೀಶ್ ಕುತ್ಯಾರು, ಅಶೋಕ್ ಗೌಡ, ರಾಜೇಶ್ ಶೆಟ್ಟಿ ಸೇರಿದಂತೆ 5 ಸಮಾನ ಮನಸ್ಕರು ಒಗ್ಗೂಡಿ ಕೃಷಿಗೆ ಮರುಜೀವ ನೀಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸುಮಾರು 35 ಮಂದಿ ಹೊರ ಜಿಲ್ಲೆಯ ಕೃಷಿ ಕಾರ್ಮಿಕರು ಹಾಗೂ 15 ಮಂದಿ ಸ್ಥಳೀಯ ಹಿರಿಯ ಕೃಷಿ ಪರಿಣಿತರ ಸಹಕಾರದೊಂದಿಗೆ ನಾಟಿ ಕಾರ್ಯ ನಡೆಯುತ್ತಿದೆ. ಎಂಒ 4 ತಳಿಯ 24 ದಿನಗಳ ಭತ್ತದ ಸಸಿಗಳನ್ನು ಬಿರ್ನಾಲಿ, ಪೆಜಿತಿಮಾರ್, ಉಗ್ಯಾಮಾರ್, ಪೊಯ್ಯ, ಕಲಾಯಿ, ಪಾಪಿಕಡೆ, ಕಂಪುಲ ಹಾಗೂ ಮಚಲು ಗದ್ದೆಗಳಲ್ಲಿ ನಾಟಿ ಮಾಡಲಾಗ್ತಿದೆ. ಸಮರ್ಪಕ ಮಳೆಯ ಕೊರತೆಯಿಂದ ನೀರಿನ ಅಭಾವ ಎದುರಾದರೂ ದೇವರ ಮೇಲೆ ಭರವಸೆಯನ್ನ ಇಟ್ಟು ಕೃಷಿ ಮುಂದುವರಿಸಿರುವುದಾಗಿ ನವೀನ್ ಶೆಟ್ಟಿಯವರು ತಿಳಿಸಿದ್ದಾರೆ. 2020ರಲ್ಲಿ ನಾವೆಲ್ಲರೂ ಈ ಕುತ್ಯಾರು ಗುತ್ತ ಬಯಲಿನಲ್ಲಿ ಒಂದು ಸಮಾನ ಮನಸ್ಕರು ಸೇರಿ ಕೊರೋನಾದ ಸಂದರ್ಭದಲ್ಲಿ ಇನ್ನೇನು ಮಾಡುವುದು ಅಂತೇಳಿ ಯೋಚನೆ ಮಾಡುವಾಗ ಈ ಎಲ್ಲ ಭೂಮಿಗಳು ಇಲ್ಲಿ ಕಾಣ್ತಿರುವಂಥ ಸುತ್ತಮುತ್ತಲ ಎಲ್ಲ ಭೂಮಿಗಳು ಹಡಿಲಾಗಿತ್ತು. ಇದನ್ನು ಕೃಷಿ ಮಾಡುವ ಅಂತ ಹೇಳಿ ನಾವೊಂದು 5 ಜನ ಸಮಾನ ಮನಸ್ಕರು ಸೇರಿ ಆರಂಭಿಸಿದೆವು. 2020ರಲ್ಲಿ ನಾವು ಇದನ್ನು ಕೃಷಿ ಮಾಡಲಿಕ್ಕೆ ಆರಂಭಿಸಿದೆವು. ಆಗ ಇದು ಯಾವ ರೀತಿ ಇತ್ತು ಅಂತ ಹೇಳಿದರೆ ಇವತ್ತು ಮತ್ತು ಆವತ್ತು ನೋಡುವಾಗ ಅಜಗಜಾಂತರ ವ್ಯತ್ಯಾಸ ಇದೆ. ಆವತ್ತು ಪೂರ್ತಿ ಇದು ಮುಳ್ಳು ಬಳ್ಳಿಗಳಿಂದ ತುಂಬಿಕೊಂಡಿತ್ತು, ಸಮತಟ್ಟಿರಲಿಲ್ಲ, ಯಾವುದಕ್ಕೂ ಒಂದು ಕೂಡ ಬದಿ ಇರಲಿಲ್ಲ ಯಾವುದೇ ಗದ್ದೆಗಳಿಗೂ. ಆ ರೀತಿಯಲ್ಲಿದ್ದಂಥ ಗದ್ದೆಯನ್ನು ಇವತ್ತು ಈ ಸ್ಥಿತಿಯಲ್ಲಿ ತಂದು ನಿಲ್ಲಿಸಿದ್ದೇವೆ. ಸ್ಥಳೀಯರಾದ ಕರಿಯ ಶೆಟ್ಟಿ, ಪೂವಾಣಿ ಪೂಜಾರಿ, ಬಾಬು ಪೂಜಾರಿ, ಕೃಷ್ಣಣ್ಣ ಸೇರಿದಂತೆ ಹಲವರ ಸಹಕಾರದಿಂದ ಕೃಷಿ ಕಾರ್ಯ ಯಶಸ್ವಿಯಾಗಿ ಸಾಗುತ್ತಿದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದ ಕಾರಣ ಕೃಷಿಯತ್ತ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗಿರಲಿಲ್ಲ. ಇದೀಗ ಸ್ವತಃ ಗದ್ದೆಗೆ ಇಳಿದು ಕೃಷಿ ಮಾಡುವ ಮೂಲಕ ಅಪಾರ ತೃಪ್ತಿ ದೊರೆತಿದೆ ಎಂದು ಅವರು ಹೇಳಿದ್ದಾರೆ. ಸುಮಾರು 40 ವರ್ಷಗಳಿಂದ ಹಡಿಲು ಬಿದ್ದಿದ್ದ ಭೂಮಿಯನ್ನ ಮತ್ತೆ ಹಸನಾಗಿಸಿ ಕೃಷಿಗೆ ಮರಳಿಸಿರುವುದು ಸಂತಸದ ಸಂಗತಿ. ಯುವ ಪೀಳಿಗೆಯವರು ಕೃಷಿಯತ್ತ ಆಸಕ್ತಿ ತೋರಿರುವುದು ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಲಿದೆ ಎಂದು ಸ್ಥಳೀಯ ಹಿರಿಯ ಕೃಷಿಕ ಕರಿಯ ಶೆಟ್ಟಿಯವರು ಅಭಿಪ್ರಾಯಪಟ್ಟಿದ್ದಾರೆ. ನವೀನ್ ಶೆಟ್ಟಿಯವರು ಸ್ವತಃ ಗದ್ದೆಯಲ್ಲಿ ನೇಜಿ ಪಸರಿಸುವುದರಿಂದ ಹಿಡಿದು ನಾಟಿ ಕಾರ್ಯದವರೆಗೆ ಸಕ್ರಿಯವಾಗಿ ಭಾಗವಹಿಸಿದ್ದು ಗದ್ದೆಗೆ ಎಷ್ಟು ಪ್ರಮಾಣದ ಸಸಿ ಬೇಕು ಎಂಬ ಲೆಕ್ಕಾಚಾರವನ್ನ ನಿರ್ವಹಿಸುತ್ತಿದ್ದಾರೆ. ಕೃಷಿ ಕಾರ್ಮಿಕರಿಗೆ ಮಾರ್ಗದರ್ಶನವನ್ನ ನೀಡಿ ಸಮರ್ಪಕ ನಾಟಿಗೆ ಉತ್ತೇಜನವನ್ನ ನೀಡುತ್ತಿದ್ದಾರೆ. ಉಳುಮೆ ಹಾಗೂ ಕಟಾವಿಗೆ ಯಂತ್ರೋಪಕರಣಗಳನ್ನು ಬಳಸಲಾಗುತ್ತಿದ್ದು ನಾಟಿ ಮಾತ್ರ ಸಾಂಪ್ರದಾಯಿಕ ವಿಧಾನದಲ್ಲಿ ನಡೆಯುತ್ತಿದೆ. ಕೆಲ ಗದ್ದೆಗಳಲ್ಲಿ ಕಜೆ ಜಯ ತಳಿಯ ಭತ್ತದ ಬೀಜವನ್ನು ಬಿತ್ತಲಾಗಿದೆ. ಕೊಪ್ಪಳದ ಯಲ್ಲಪ್ಪ ಅವರ ತಂಡ ನಾಟಿ ಕಾರ್ಯದಲ್ಲಿ ಸಹಕರಿಸುತ್ತಿದೆ. ಕಳೆದ 7 ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ನವೀನ್ ಶೆಟ್ಟಿ ಕೃಷಿಯಲ್ಲಿ ಲಾಭ ನಷ್ಟದ ಲೆಕ್ಕಾಚಾರಕ್ಕಿಂತ ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯೇ ದೊಡ್ಡ ಲಾಭ ಎಂದು ಹೇಳುತ್ತಾರೆ. ನಿರಂತರವಾಗಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವ ಸಂಕಲ್ಪವನ್ನು ವ್ಯಕ್ತಪಡಿಸಿದ್ದಾರೆ. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.